ಅದೇ ನವರಾತ್ರಿಯ ದಿಬ್ಬ, ಅದೇ ಕಮಲಮಹ. ಈ ಮುರುಕು ಕೋಟೆಗಳ ಮಧ್ಯದಲ್ಲೇ ವಿಜಯನಗರ ಸಾಮ್ರಾಜ್ಯದ ಅರಮನೆ ಇದ್ದಿದ್ದು ಮಗನೇ. ಅದೇ ತುಂಗಭದ್ರಾ ನದಿ, ಅದು ಮಾತಂಗ ಪರ್ವತ. ಇಲ್ಲೇ ಇದೇ ಸ್ಥಳದಲ್ಲಿ ಸತಿಯನ್ನು ಹುಡುಕಿಕೊಂಡು ಬಂದ ಶ್ರೀರಾಮಚಂದ್ರನಿಗೆ ಸೀತಾನ್ವೇಷಣದಲ್ಲಿ ಸಹಾಯ ಮಾಡಿದ ಅಚ್ಚ ಕನ್ನಡಿಗರಾದ ಆಂಜನೇಯ, ಸುಗ್ರೀವರು ವಾಸವಾಗಿದ್ದಿದ್ದು ಮಗನೇ. ಇದೇ ಸ್ಥಳದಲ್ಲಿ ಪೂಜ್ಯ ವಿದ್ಯಾರಣ್ಯ ಮಹಾಸ್ವಾಮಿಗಳು ತಮ್ಮ ಯೋಗ ಶಕ್ತಿಯಿಂದ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವಿಜಯನಗರವೆಂದು ನಾಮಕರಣ ಮಾಡಿದ್ದು ಚೆನ್ನ. ಇದೇ ಸ್ಥಳ ಹಕ್ಕರಾಯ, ಬುಕ್ಕರಾಯ ಮುಂತಾದ ಮಹಾಪ್ರಭೃತಿಗಳಿಂದ ಸಂರಕ್ಷಿಸಲ್ಪಟ್ಟು ಕನ್ನಡಿಗರ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಆವಾಸ ಸ್ಥಳವಾಗಿ ಮೆರೆದಾಡುತ್ತಾ ಎದುರು ಬಿದ್ದ ಶತ್ರುಗಳಿಗೆ ಎದೆಮೆಟ್ಟಿ ಇಡೀ ದಕ್ಷಿಣ ಹಿಂದೂಸ್ಥಾನವನ್ನು 200 ವರ್ಷಗಳು ವಿಧರ್ಮೀಯರ ದುರಾಕ್ರಮಣದ ದಬ್ಬಾಳಿಕೆಯಿಂದ ರಕ್ಷಿಸಿದ ಕನ್ನಡಿಗರ ವಿಜಯಧ್ವಜ ಹಾರಾಡುತ್ತಿದ್ದ ಸ್ಥಳ ಇದೇ ಮಗನೇ. ಈಗ ಹಾಳು ಬಿದ್ದ ಹಂಪಿ ಎಂಬ ಅಪವಾದಕ್ಕೆ ಗುರಿಯಾಗಿದೆಯೋ ಚೆನ್ನ. ಮುತ್ತು ರತ್ನಗಳನ್ನು ಅಕ್ಕಿ ಬೇಳೆಯಂತೆ ಸೇರಿನಲ್ಲಿ ಅಡೆದು ಮಾರುತ್ತಿದ್ದ ಅಂಗಡಿಗಳ ಸಾಲಿನಲ್ಲಿ ಕತ್ತೆ ನಾಯಿಗಳು ನಿಂತಿವೆ. ರಾಜಾಧಿರಾಜರು, ಸಾರ್ವಭೌಮರುಗಳು ಓಡಾಡುತ್ತಿದ್ದ ರಾಜಮಾರ್ಗಗಳೆಲ್ಲ ಹಾಳೂರ ಸ್ಮಶಾನದಂತೆ ಭಾಸವಾಗುತ್ತಿದೆ. ನಮ್ಮ ಅದೃಷ್ಟ ಅಪ್ಪಾಜಿ, ಅದೃಷ್ಟ. ಅದೃಷ್ಟ ಅಲ್ಲ ಮಗನೇ, ಉದಾರ ಗುಣ. ಉತ್ತೇಜಿತರಾಗಬೇಡಿ ಅಪ್ಪಾಜಿ. ಕರ್ನಾಟಕ ಸಾಮ್ರಾಜ್ಯದ ಹಿಂದಿನ ವೈಭವ ಜ್ಞಾಪಕ ಬಂದ ತಕ್ಷಣ ಕ್ಷಾತ್ರ ಉಕ್ಕಿ ಬರುತ್ತದೋ ಮಗನೇ. ಹೆದರಿ ಹೇಡಿಗಳಂತೆ ಕುಳಿತಿರುವ ಈ ಕನ್ನಡಿಗರನ್ನು ಜ್ಞಾನದ ಚಾವಟಿಯಿಂದ ಹೊಡೆದೆಬ್ಬಿಸಿ ದೇಶೋದ್ಧಾರಕ್ಕಾಗಿ ಕಾರ್ಯೋನ್ಮುಖರಾಗಿರೋ ಮುಠಾಳರ ಎಂದು ಅಬ್ಬರಿಸಬೇಕೆನಿಸುತ್ತದೆ ಚೆನ್ನ. ಅಬ್ಬಾ, ಸ್ಮರಿಸಿಕೊಂಡ ರಕ್ತ ಕುದಿಯಬೇಕು ಮಗನೇ. ಪ್ರತಿಯೊಬ್ಬ ಕನ್ನಡಿಗನ ರಕ್ತವೋ ಕುದ್ದು ಈ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ವೀರ ಸಂಕಲ್ಪ ಮಾಡಬೇಕು ಚೆನ್ನ. ದೇಶಕ್ಕಾಗಿ ದುಡಿಯುತ್ತೇನೆ ಅಥವಾ ಅದಕ್ಕಾಗಿ ಮಡಿಯುತ್ತೇನೆ ಎಂದು ಬಾಳಬೇಕು ಮಗನೇ. ಅದಕ್ಕೆ ದೇವರ ಅನುಗ್ರಹ ಬೇಕಪ್ಪಾಜಿ. ದೇವರು? ವಿಜಯನಗರದ ತುಂಬಾ ದೇವರುಗಳೇ ಮಗನೇ, ದೇವಸ್ಥಾನಗಳೇ. ಬಾ ಬಾ ಚೆನ್ನ. ಭರತ ಖಂಡದೊಳಗೆಲ್ಲ ಭವ್ಯ ಸಾಮ್ರಾಜ್ಯವೆನಿಸಿದ್ದ ವಿಜಯನಗರದ ಕೀರ್ತಿ ಧೂಳಾಗಿ ಹೋಯಿತಯ್ಯ. ತಿರುಗಿ ನೋಡಿದ ಕಡೆಯೆಲ್ಲ ಗುಡಿಗೋಪುರಗಳು ಮುರಿದು ಬಿದ್ದಿಹವಯ್ಯ. ಅಯ್ಯೋ, ಉರಿಯುವುದು ಎದೆ ಕರಳು. ಹಂಪೆಯೋ ಇದು ಹಾಳು ಕೊಂಪೆಯೋ, ನಾವು ಗೈದ ಕರ್ಮ ಫಲವೋ ತಿಳಿಯದು ವಿರೂಪಾಕ್ಷ. ನೋಡಿವನು ಉಗ್ರ ನರಸಿಂಹ. ಆಸ್ತಿಕ ನಾಸ್ತಿಕವಾದವೆದ್ದಿದ್ದಾಗ ಕಂಬದಿಂದ ಹೊರಗೆ ಬಂದು ಹಿರಣ್ಯಕಶ್ಯಪನ ಕರುಣ ಮಾಲಿನ ಧರಿಸಿ ಧರ್ಮೋದ್ಧಾರ ಮಾಡಿದನಂತೆ. ಈ ಉಗ್ರ ನರಸಿಂಹನ ಸಮ್ಮುಖದಲ್ಲಿ ಸ್ತ್ರೀ ಹತ್ಯ, ಗೋಹತ್ಯ, ಭ್ರೂಣ ಹತ್ಯೆಗಳು ನಡೆಯುತ್ತಿದ್ದರೂ ಸಹ ಈ ಉಗ್ರ ನರಸಿಂಹ ಉಗ್ರ ಮೌನದಿಂದ ವಿಗ್ರಹವಾಗಿ ಕುಳಿತಿದ್ದ ಮಗನೇ. ಕಂಡ ಕಲ್ಲುಗಳಿಗೆಲ್ಲ ಕಣ್ಣು ಮೂಗಗಳನ್ನು ಕೊರೆದು ಗುಡಿಗೋಪುರಗಳನ್ನು ಕಟ್ಟಿಸಿ 365 ದಿವಸ ಮೂರ್ಕಾಲ ಪೂಜೆ ನಡೆಯುವಂತೆ ದಾನ ದತ್ತಿಗಳನ್ನು ಕೊಟ್ಟೆವು. ನಮ್ಮ ಭಕ್ತಿ ಶ್ರದ್ಧೆಗೆ ಸಿಕ್ಕ ಪ್ರತಿಫಲವೇನು ಮಗನೇ? ದೇವರಿಲ್ಲ ಚೆನ್ನ, ದೇವರಿಲ್ಲೋ. ದೇವರಿಲ್ಲದೆ ಜಗತ್ತನ್ನು ಯಾರು ನಡೆಸ್ತಾರಪ್ಪಾಜಿ? ಹೌದು ಮಗನೇ, ನಿರಾಶೆಗೆ ಸಿಕ್ಕ ಮನುಷ್ಯ ಕೆಲವು ಸಮಯದಲ್ಲಿ ನಾಸ್ತಿಕವಾದಕ್ಕೆ ಇಳಿತಾನೆ ಚೆನ್ನ. ಕ್ಷಮಿಸು ಪ್ರಭು, ನಮ್ಮನ್ನೇಕೆ ಕೈ ಬಿಟ್ಟಿಯೋ ಸ್ವಾಮಿ. ಪುನಃ ವಿದ್ಯಾರಣ್ಯ ಮಹಾಸ್ವಾಮಿಗಳನ್ನು ಭೂಲೋಕಕ್ಕೆ ಕಳಿಸು. ಮಲೆಗೆ ನಿದ್ರಿಸುತ್ತಿರುವ ಈ ಕನ್ನಡಿಗರನ್ನು ಚಾವಟಿಯಿಂದ ಹೊಡೆದೆಬ್ಬಿಸಲಿ. ಹಾಳಾಗಿರುವ ವೈಭವ ಪ್ರಾಪ್ತವಾಗಲಿ. ಇಷ್ಟೇ ಪ್ರಭು ನನ್ನ ಪ್ರಾರ್ಥನೆ.
ನಿನಗಿನ್ನೇಕೆ ಆ ಕೆಚ್ಚದೆಯ ಬಿರುದು, ನಿನಗಿನ್ನೇಕೆ ಆ ಕನ್ನಡ ರಾಷ್ಟ್ರವೀರನೆಂಬ ಪೊಗರು? ಆಯ್ತು ಆಯ್ತು, ಎಲ್ಲವೂ ಸರ್ವನಾಶವಾಗಿ ಹೋಯಿತು, ಸರ್ವನಾಶವಾಗಿ ಹೋಯಿತು. ಅದು ವಿಜಯನಗರದ ಸ್ಥಾಪನೆ, ವಿಜಯನಗರದ ಏಳಿಗೆ, ಆ ವಿಜಯನಗರದ ವೈಭವ, ವಿಜಯನಗರದ ನಾಶ, ವಿಜಯನಗರದ ನಾಶ. ಒಡೆಯರೇ, ಕಳೆದು ಹೋದದ್ದನ್ನು ಚಿಂತಿಸಿ ಫಲವೇನು? ಭವಿತವ್ಯವನ್ನು ಅರಿತವರಾದ ವೀರ ಶಿರೋಮಣರಾದ ನೀವು ಹೀಗೆ ಚಂಚಲ ಹೃದಯದಿಂದ ದುಃಖಿಸಬಹುದು. ಇಲ್ಲ ತಿರುವೆಂಕಟ, ಹಿಂದೆ ಈ ವಿಜಯನಗರದಲ್ಲಿ ನಾವಿದ್ದ ರೀತಿ ನೀತಿಗಳನ್ನು ಜ್ಞಾಪಿಸಿಕೊಂಡೆನಷ್ಟೇ. ಶ್ರೀ ವಿದ್ಯಾರಣ್ಯರಿಂದ ಸ್ಥಾಪಿಸಲ್ಪಟ್ಟು ಆ 300 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾರಾಜಿಸುತ್ತಿದ್ದ ಈ ಮಹಾನಗರವು ಇಂದು ಕಾಗೆ ಗೂಗಿಗಳ ವಾಸಸ್ಥಳದಂತಿರುವುದನ್ನು ನೋಡಿ ಯಾವ ಹಿಂದುವು ತಾನೇ ಸೈರಿಸಬಲ್ಲನು? ಭಾರತ ಮಾತೆಯ ಪವಿತ್ರ ರಕ್ತವು ಹಿಂದುವಿನ ಶರೀರದ ಆಶ್ರಯವನ್ನು ಪಡೆದಿದ್ದು ಆ ಯವನರ ಕೈಯಿಂದ ಹಿರಿಯಲ್ಪಟ್ಟ ಕಠಾರಿಯಿಂದ ಚೆಲ್ಲೆಂದು ಹಾರಿ ಹಾರಿ ಬೀಳುತ್ತಾ ಆಶ್ರಯದಾತರಾಗಿದ್ದ ಹಿಂದೂಗಳ ಹತವೀರ್ಯರಾದರೆಂದು ತಾಯಿಯಾದ ಭಾರತಾಂಬೆಗೆ ಭೋರಿಡುತ್ತವೆಯೋ ಎಂಬಂತೆ ಸಮರಾಂಗಣದಲ್ಲಿ ಹಿಂದೂಗಳ ತಲೆಗಳು ಆ ಯವನ ಪದಾಘಾತದಿಂದ ಉರುಳಾಡುತ್ತಾ ರಕ್ತ ಪ್ರವಾಹದಲ್ಲಿ ತೇಲುತ್ತಿದ್ದುದನ್ನು ನೋಡಿಯೂ ಕೇಳಿಯು ಯಾವ ಹಿಂದುವು ತಾನೇ ಶೋಕಾಶ್ರವನ್ನು ಸುರಿಸದಿರದು, ಯಾವ ಹಿಂದುವು ತಾನೇ ಶೋಕಾಶ್ರವನ್ನು ಸುರಿಸದಿರದು. ಒಡೆಯರೇ, ಸಂತಾಪ ಪಡಬಾರದು. ಆಪತ್ಕಾಲದಲ್ಲಿಯೂ ವ್ಯಸನ ಪೀಡಿತರಾದಾಗಲೂ ಧೈರ್ಯವನ್ನು ಅವಲಂಬಿಸಬೇಕಲ್ಲವೇ? ತಾಳಿದವನು ಬಾಳಿಯಾನು ಎಂಬುದನ್ನು ನೆನಪಿನಲ್ಲಿಡಿ. ಆ ಸರ್ವಶಕ್ತನಾದ ವಿರೂಪಾಕ್ಷನ ದರ್ಶನ ನಂತರ ಮುಂದಿನ ಕರ್ತವ್ಯವನ್ನು ಆಲೋಚಿಸೋಣ. ಏನೋ ವಿರೂಪಾಕ್ಷನ ದರ್ಶನ, ನಮಗೆ ವಿರೂಪಾಕ್ಷನ ದರ್ಶನ, ನಮಗಿನ್ನೇಕೆ ಆ ವಿರೂಪಾಕ್ಷನ ದರ್ಶನ? ನಮಗೆ ದೇವರೇ ಇಲ್ಲವೆಂದು ಸ್ಥಿರವಾಗಿ ಹೋಗಿದೆ. ಒಡೆಯರೇ, ಏನೇ ನೂತನ ಭಾವ? ಆ ಸ್ವಾಮಿಯ ನಿಶ್ಚಲ ಭಕ್ತರಾದ ನಿಮಗೂ ಆ ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕನಾದ ವಿರೂಪಾಕ್ಷ ಸ್ವಾಮಿಯಲ್ಲಿ ನಂಬಿಕೆ ಇಲ್ಲವೇ? ದುಷ್ಟ ಶಿಕ್ಷಕ, ದುಷ್ಟ ಶಿಕ್ಷಕನಾಗಿದ್ದಲ್ಲಿ ಕೆಟ್ಟ ಯವನರಿಗಿಷ್ಟನೆನಿಸುತ್ತಿದ್ದನೆ. ಶಿಷ್ಟ ರಕ್ಷಕನಾಗಿದ್ದಲ್ಲಿ ಪುರ ವಿಶಿಷ್ಟವನ್ನು ನಷ್ಟಗೊಳಿಸಿ ತಾನು ಸಂತುಷ್ಟರಾಗುತ್ತಿದ್ದರೆ. ಅಯ್ಯೋ, ಕೆಟ್ಟೆವು ಕೆಟ್ಟೆವು, ಸುಟ್ಟ ಬಾಳಿನವರಾದೆವು, ಕಟ್ಟ ಕಡೆಗೆ ನೆಟ್ಟ ಪ್ರತಿಭೆಗಳಂತಾದೆವು. ಏಕೆ ದೇವ, ನಮ್ಮ ಮೊರೆಯು ನಿನಗೆ ಕೇಳಿಸಲಿಲ್ಲವೇ? ನಮ್ಮ ಸೇವೆಯು ನಿನಗೆ ರುಚಿಸಲಿಲ್ಲವೇ? ನಿನ್ನ ಪ್ರಿಯ ಭಕ್ತರೆನಿಸಿದ್ದ ಹಿಂದೂಗಳ ತಲೆಗಳು ರಣರಂಗದಲ್ಲಿ ಕರಕರನೆಂದು ಕೈಯಲ್ಪಡುತ್ತಿದ್ದಾಗ ಅದು ನಿನಗೆ ಗೋಚರಿಸಲಿಲ್ಲವೇ? ಅಯ್ಯೋ ಪಾಪ, ಆಗ ನಿನಗೆ ಕಣ್ಣು ಕಾಣಿಸುತ್ತಿರಲಿಲ್ಲ, ಕಿವಿ ಕೇಳಿಸುತ್ತಿರಲಿಲ್ಲ, ಕ್ರೂರನಾಗಿದ್ದೆ. ಓಹೋ, ಇವನೆಯೋ ಉಗ್ರ ನರಸಿಂಹ, ಭಕ್ತಪರಾಧೀನ, ತನ್ನ ಪ್ರಿಯ ಭಕ್ತನಾದ ಪ್ರಹ್ಲಾದವನ್ನು ರಕ್ಷಿಸುವುದರ ಸಲುವಾಗಿ ಹಿರಣ್ಯಕನ ಕಂಠವನ್ನು ಸೀಳಿ ಅವನ ಕರುಳುಗಳನ್ನು ಮಾಲೆ ಹಾಕಿಕೊಂಡವನು. ಹೇಳಿ ನರಸಿಂಹ, ಪುಂಡ ಯವನರು ಬಂದು ನಿನ್ನ ಕೈಕಾಲುಗಳನ್ನು ತುಂಡರಿಸುತ್ತಿದ್ದಾಗ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಲಾರದವನು ಮತ್ತನ್ಯರನ್ನು ಹೇಗೆ ರಕ್ಷಿಸವೆಯೋ? ದುಷ್ಟ ಶಿಕ್ಷಕನಂತೆ, ಶಿಷ್ಟ ರಕ್ಷಕನಂತೆ ಗೋಪೂಜೆಯ ಮಾಡಿದವರು ರಾಜ್ಯವನ್ನು ನೀಗಿದರು, ಗೋಹತ್ಯೆಯ ಮಾಡಿದವರು ರಾಜ್ಯವನ್ನು ಆಳಿದರು. ಇದು ಧರ್ಮ. ತಿರುವೆಂಕಟ, ದೇವರೆಂಬ ಮಾತೇ ಸುಳ್ಳಾಯಿತೆನ್ನಲು ಈ ವಿಜಯನಗರದಲ್ಲಿ, ಅದರಲ್ಲೂ ಈ ಹಾಳು ಬೀದಿಗಳಲ್ಲಿ ತಾಯಿ ಸತ್ತ ತಪ್ಪಲೆಗಳಿಂದ ದಿಕ್ಕಿನ ಉರುಳಾಡುತ್ತಿರುವ ದೇವರ ಅನಂತ ಮೂರ್ತಿಗಳನ್ನು ಸ್ಮರಿಸಿಕೊಂಡರೆ ರೋಮಾಂಚನವಾಗುತ್ತಿರುವುದು. ಹೀಗಿರುವಾಗ ದೇವನಲ್ಲಿ ಹನು ತಿರುವೆಂಕಟ, ದೇವನಲ್ಲಿ ಹನು. ಒಡೆಯರೆ, ಒಡೆಯರೆ, ಶಾಂತರಾಗಿ. ಅಪ್ರತಿಮ ಸ್ವಾಮಿ ನಿಷ್ಠಾಪರನಾದ ನೀವು ವ್ಯರ್ಥವಾಗಿ ಸೋಲ್ಪಡಬಾರದು. ಆ ಸರ್ವೇಶ್ವರನಾದ ವಿರೂಪಾಕ್ಷನ ಸಂಕಲ್ಪದಿಂದಲೇ ಸ್ಥಾಪಿಸಲ್ಪಟ್ಟು ಈಗ ನಾಶವಾಗಿರುವ ಈ ವಿಜಯನಗರದ ದುರ್ದಶೆಗೆ ಯಾರೂ ಕಾರಣವಲ್ಲ. ಧೈರ್ಯ, ಶೌರ್ಯ, ಸಾಹಸ, ಐಶ್ವರ್ಯಾದಿಗಳಲ್ಲಿ ಅತ್ಯುನ್ನತ ಪದವನ್ನೇರಿದ್ದ ಈ ನಗರಾಂಗನೆಯು ಈಗ ಅತ್ಯುನ್ನತ ಪತನ ಹೇತು ಎಂಬಂತೆ ಆಗಿರುವುದಕ್ಕೆ ಹಿಂದೂಗಳ ದುರ್ದೈವ ಬಲವೇ ಸಾಕು. ಸತ್ಯವಾದ ಮಾತನ್ನೇ ಆಡಿಸಿರಬೇಕು. ನಮ್ಮ ದುರ್ದೈವ ಬಲವೇ ಸಾಕ್ಷಿ, ನಮ್ಮ ದುರ್ದೈವ ಬಲವೇ ಸಾಕ್ಷಿ. ಗುರುಶಕ್ತಿ ಪುಣ್ಯತಿಂ ಪ್ರಚಿದ್ದುದೆಂಬೆನೆ ಈ ವಿಜಯನಗರ ತಾನೊಂದು ಸಾಕ್ಷಿ. ಧುರಧೀರ ಭೀಕರ ಬಲಾನ್ವಿತರ ಬಲ್ಮೆಗ ಕಲಿಗಳಂ ಪೆತ್ತ ಪುರವನಿತ ಸಾಕ್ಷಿ. ಅರಿನಿಚಯ ಮೊಳಸಾರೆ
ದುಸಾಧ್ಯವೆಂಬೆನೆ ಅಗಜಾಲಿ ಬಳಸಿರ್ಪ ತುಂಗೆ ಸಾಕ್ಷಿ ಪಿರಿದೇನು ಕುವಿಯೊಳಿದು ಬಹು ಪುಣ್ಯ ನಗರಮೆನೆ ಶಿವ ವಿಷ್ಣು ಭೇದವಿಲ್ಲಿಲ್ಲ ಸಾಕ್ಷಿ ಇಂದು ಸೊಗಸಿನ ಪುರದ ಅಂದವಂ ಕೆಡಿಸಿ ಪುರದೆ ನಿಂದು ಗೆಲ್ಲಲಾರದ ಸಮತಮ್ಮೊಳ್ಕಾದು ಸಂದ ಜಯವಧುವ ಯವನರ ಪಾಲಿಗಿದ್ದ ಹಿಂದೂಗಳ ಅಳಿವಿಗೆ ದುರ್ದೈವ ಬಲ ಸಾಕ್ಷಿ